ಎಲ್ಲರಿಗೂ ನಮಸ್ಕಾರ. ಸಂಜೆ ಟೀ ಕಾಫಿ ಜೊತೆ ತಿನ್ನೋದಕ್ಕೆ ಈ ರೀತಿಯಾದ ಒಂದು ಸೂಪರ್ ಆಗಿರೋಂಥ ಸ್ನ್ಯಾಕ್ಸ್ ಮಾಡ್ಕೊಂಡು ನೋಡಿ. ಇದು ಸಿಹಿಯಾಗಿ ಕೂಡ ಮಾಡ್ಕೊಳ್ಬೋದು, ಖಾರವಾಗಿ ಮಾಡ್ಕೊಳ್ಬಹುದು, ಸಪ್ಪೆಯಾಗಿ ಕೂಡ ಮಾಡ್ಕೊಳ್ಬೋದು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ಒಂದು ಪಾತ್ರೆಗೆ 1 ಕಪ್ ಆಗುವಷ್ಟು ಮೈದಾ ಹಿಟ್ಟು, 1 ಕಪ್ ಆಗುವಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಳ್ಳಿ. ಅಥವಾ 2 ಕಪ್ ಆಗುವಷ್ಟು ಇದು ಮೈದಾ ಹಿಟ್ಟು, ಅರ್ಧ ಕಪ್ ಆಗುವಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಳ್ಬೋದು. ಉಪ್ಪು ಮತ್ತು ಓಮ, ಬಿಸಿ ಎಣ್ಣೆನ ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಸುಲಭ ಇದನ್ನು ಮಾಡುವಂಥದ್ದು. ಇನ್ನು ಕಾರ್ನ್ಫ್ಲೋರ್ ನಿಮಗೆ ಸ್ವಲ್ಪನೇ ಕಮ್ಮಿ ಹಾಕ್ತೀನಿ ಅಂದರೆ ಹಾಕ್ಕೊಳ್ಬೋದು. ಇನ್ನೊಂದು 1/4 ಕಪ್ ಆಗೋಷ್ಟು, ಒಂದು 4ರಿಂದ 5 ಸ್ಪೂನಷ್ಟು ಮೈದಾ ಹಿಟ್ಟಿಗೆ ಎಣ್ಣೆ ಹಾಕಿ ಈ ರೀತಿ ಬ್ಯಾಟರ್ ಮಾಡ್ಕೊಳ್ಳಿ. ನಂತರ ನೋಡಿ, ಈಗ ಕೈನಲ್ಲಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಬಿಸಿ ಎಣ್ಣೆ ಹಾಕಿರ್ತೀವಲ್ವ, ಹಾಗಾಗಿ ಈಗ ನೀರನ್ನ ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ. ತುಂಬ ತೆಳುವಾಗಿ ಕಲಿಸ್ಕೊಳ್ಬೇಡಿ, ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ. ಇನ್ನು ನಿಮಗೆ ಮೈದಾ ಹಿಟ್ಟು ಬೇಡ, ಇಷ್ಟ ಇಲ್ಲ ಅಂದರೆ ಗೋಧಿ ಹಿಟ್ಟಿನಲ್ಲಿ ಕೂಡ ಮಾಡ್ಕೊಳ್ಬೋದು. ಸೊ ನೋಡಿ, ಈಗ ಈ ರೀತಿ ಡೋ ರೆಡಿ ಆಗಿದೆ. ಕೆಳಗಡೆ ಒಂದ್ಸರಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ಬಾಲ್ ಮಾಡ್ಕೊಳ್ಳಿ. ಮೀಡಿಯಮ್ ಸೈಜ್ ಆದರೂ ಮಾಡ್ಕೊಳ್ಳಿ, ಅಥವಾ ಸ್ವಲ್ಪ ದೊಡ್ಡ ಮಾಡ್ಕೊಳ್ತೀನಿ ಅಂದರೂ ಮಾಡ್ಕೊಳ್ಬೋದು. ನಾನಿಲ್ಲಿ 9 ಸೈಜ್ ಆಗಿದೆ ಬಾಲ್ಸು. ಈಗ ಚಪಾತಿ ಹೇಗೆ ನಾವು ಲಟ್ಸ್ಕೊಳ್ತೀವಿ ಅದೇ ರೀತಿ ಲಟ್ಸ್ಕೊಳ್ಳಿ. ಅದಾದಮೇಲೆ ನಾವು ಮೈದಕ್ಕೆ ಎಣ್ಣೆ ಹಾಕಿ ಬ್ಯಾಟರ್ ಮಾಡಿದ್ವಲ್ಲ, ಅದನ್ನು ಚೆನ್ನಾಗಿ ಇದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ಪ್ರೆಡ್ ಮಾಡಿದ ಮೇಲೆ ಸ್ವಲ್ಪ ಹಿಟ್ಟನ್ನು ಕೂಡ ಮೇಲೆ ಹಾಕ್ಬೋದು, ನಾನು ಹಾಕಿಲ್ಲ. ಅದರ ಮೇಲೆ ಒಂದು ಚಪಾತಿ ಹಾಕಿ ಮತ್ತೆ ಎಣ್ಣೆ ಒರೆಸ್ಬಿಟ್ಟು ಮತ್ತೆ ಅದರ ಮೇಲೆ ಒಂದು ಚಪಾತಿ ಹಾಕ್ಕೊಳ್ಳಿ. ಒಂದರಲ್ಲಿ 4 ಮಾಡಿದ್ದೀನಿ, ಒಂದರಲ್ಲಿ 5 ಮಾಡಿದ್ದೀನಿ. ಈಗ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಹಿಟ್ಟು ಹಾಕಿಬಿಟ್ಟು ಈ ರೀತಿ ಫೋಲ್ಡ್ ಮಾಡ್ಕೊಂಬಿಟ್ಟು ಲಟ್ಸಿ. ತುಂಬ ತೆಳು ಲಟ್ಸ್ಕೊಳ್ಬೇಡಿ, ತುಂಬ ದಪ್ಪನೂ ಲಟ್ಸ್ಕೊಳ್ಳೋದು ಬೇಡ. ನಾರ್ಮಲಾಗಿ ಲಟ್ಸ್ಕೊಳ್ಳಿ. ಸ್ವಲ್ಪ ತೆಳು, ತುಂಬ ತೆಳು ಆದರೆ ಲೇಯರ್ ಬರಲ್ಲ, ಅಲ್ಲೇ ಚಟ್ಟೆ ಆಗಿಬಿಡುತ್ತೆ. ಸೊ ಈಗ ಇದನ್ನು ಲಟ್ಸ್ಕೊಳ್ಬೇಕು ಕರೆಕ್ಟಾಗಿ, ಯಾವುದೇ ಕಡೆ ದಪ್ಪ ತೆಳು ಇಲ್ದಂಗೆ ಲಟ್ಸ್ಕೊಳ್ಳಿ. ಈಗ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ, ನಾನು ಈ ರೀತಿ ಶೇಪ್ನಲ್ಲಿ ಕಟ್ ಮಾಡ್ಕೊಂಡಿದ್ದೇನೆ. ಈಗ ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ದೆ. ಇನ್ನು ಕೆಲವೊಂದು ಸೈಡೆಲ್ಲ ಡಿಸೈನ್ ಮಾಡೋವಂಥ ಕಟ್ಟಿಂಗ್ ಬರುತ್ತೆ, ಅದರಲ್ಲಿ ಕೂಡ ಮಾಡ್ಕೊಳ್ಬೋದು. ನಾನು ಒಂದು ನೈಫಲ್ಲಿ ಕಟ್ ಮಾಡ್ಕೊಂಡು ಇನ್ನೊಂದು ಸೈಡಲ್ಲಿ ಡಿಸೈನ್ ಬರುತ್ತಲ್ಲ, ಅದರಲ್ಲಿ ಕೂಡ ಕಟ್ ಮಾಡಿಕೊಂಡೆ. ಚೆನ್ನಾಗಿ ಬಂದಿದೆ. ಈಗ ನೋಡಿ, 2 ಸೈಡ್ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಇದನ್ನು ತೆಗೆದುಕೊಳ್ತೇನೆ. ಇನ್ನು ಉಳಿದಿರೋವಂಥದ್ದನ್ನು ಕೂಡ ಇದೇ ರೀತಿಯಾಗಿ ಫ್ರೈ ಮಾಡಿ ತೆಗೆದುಕೊಳ್ಳಿ. ಇನ್ನು ಆದಷ್ಟು ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳೋದ್ರಿಂದ ಒಳಗಡೆ ಲೇಯರ್ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ. ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಚೆನ್ನಾಗಿ ಫ್ರೈ ಆಗೋದಿಲ್ಲ, ಅಂದರೆ ಒಳಗಡೆ ಹಸಿ ಇದ್ಬಿಡುತ್ತೆ. ಈಗ ಇದು 2 ಸೈಡ್ ಫ್ರೈ ಮಾಡಿ ತೆಗೆದುಕೊಳ್ಳಿ. ಈಗ ನೋಡಿ, ನಾನು ಫ್ರೈ ಮಾಡಿರೋವಂಥದ್ದನ್ನು ತೋರಿಸ್ತಾ ಇದ್ದೀನಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ತುಂಬಾ ರುಚಿಯಾಗಿರುತ್ತೆ. ಟೀ ಕಾಫಿ ಜೊತೆ ತಿನ್ನೋದಕ್ಕೆ. ನಾನು ಸಪ್ಪೆ ಮಾಡ್ಕೊಂಡಿದ್ದೆ, ನಿಮಗೆ ಬೇಕೆಂದರೆ ಸ್ವಲ್ಪ ಸಕ್ಕರೆ ಪುಡಿ ಹಾಕ್ಕೊಳ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.